ಹಾಯ್ ಹಲೋ ನಮಸ್ತೆ ರೀ ವೆಲ್ಕಮ್ ಟು ಅಲ್ಗೋರಿದಮ್ಸ್ 365. ಇವತ್ತು ನಾವು ಆಕ್ಸೆಂಚರ್ ಕ್ವಶನ್ಸದು ಪಾರ್ಟ್ 3 ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡ್ರೆ ಬ್ಯೂಟಿಫುಲ್ ಕ್ವಶನ್ ಕೊಟ್ಟಾರು. ಇದು ಈ ಥರ ಕ್ವಶನ್ನು ಇಲ್ಲಿ ತನಕ ಬಂದಿರಲಿಲ್ಲ. ಸೊ ಈಗ ನಾನು ನಿಮ್ಗೆ ಹೇಳ್ತೀನಿ, ಇದು ಕ್ರಿಟಿಕಲ್ ರೀಸ್ನಿಂಗ್ ಅಂತ ಒಂದು ಟಾಪಿಕ್ ಇದೆ ಆ್ಯಪ್ಟಿಟ್ಯೂಡ್ ಒಳಗೆ. ಸೊ ಅದ್ರ ಮೇಲಿಂದ ಕ್ವಶನ್ ಐತಿ. ಆಮೇಲೆ ಇದು ಹೆಂಗಂತಂದ್ರೆ ಡಿಸಿಷನ್ ಮೇಕಿಂಗ್ ಇದೆ ಆ್ಯಕ್ಚುಲಿ. ನಿಮ್ಗೆ ಏನಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಿಮಗೇನು ಸರಿ ಅನ್ನಿಸ್ತೈತಿ ಅದನ್ನು ಹೇಳ್ರಿ ಅಂತಂತಾರೆ. ಸೊ ಅದು ಏನು ತೋರಿಸ್ತೈತಿ ಅಂತಂದ್ರೆ ನಿಮ್ಮ ಕ್ಯಾರೆಕ್ಟರ್ ತೋರಿಸ್ತೈತಿ, ಅಥವಾ ನೀವು ಹೆಂಗೆ ಯೋಚನೆ ಮಾಡ್ತೀರಿ ಅಂತ ತೋರಿಸ್ತೈತಿ. ನೀವು ಸೆಲ್ಫಿಶ್ ಅದೇರೇನು, ನೀವು ಡೆಡಿಕೇಟೆಡ್ ಅದೇರಿಲ್ಲೋ, ನೀವು ಕಂಪ್ನಿ ಬಗ್ಗೆ ಯೋಚನೆ ಮಾಡ್ತಿರಿಲ್ಲೋ, ನೀವು ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ತಿರಿಲ್ಲೋ, ಏನು ಬರೀ ನಿಮ್ಮದೇ ಗ್ರೋತ್ ನೋಡ್ತಿರೋ, ನಿಮ್ಮಲ್ಲಿ ಲೀಡರ್ಶಿಪ್ ಸ್ಕಿಲ್ಸ್ ಅದಾವಿಲ್ಲೋ ಅನ್ನೋದು ನೀವು ಕೊಡೋ ಉತ್ತರದ ಮೇಲೆ ಗೊತ್ತಾಗ್ತೈತಿ. ಗೊತ್ತಾಗ್ತಿಲ್ಲ ರೀ. ಈಗ UPSC ಎಕ್ಸಾಮ್ದೊಳಗೆ ಅದು ಪರ್ಸ್ನಲ್ ಇಂಟರ್ವ್ಯೂ ಮಾಡಿದಾಗ ಅವ್ರು ಏನು ನೋಡ್ತಾರೆ, ಇದನ್ನೇ ಎಲ್ಲ ನೋಡ್ತಾರೆ ಅವ್ರು. ನಿಮ್ದು ಅಲ್ಲೇನು ನಾಲೆಜ್ ನೋಡೋಕೆ ಹೋಗಂಗಿಲ್ಲ ಅವರು. ನಿಮ್ಮ ಕ್ಯಾರೆಕ್ಟರ್ನ ಅಸೆಸ್ ಮಾಡ್ತಿರ್ತಾರೋ, ನಿಮ್ಮ ಕ್ವಾಲಿಟೀಸ್ ಅಸೆಸ್ ಮಾಡ್ತಿರ್ತಾರೋ, ನಿಮ್ಮ ಕಾನ್ಫಿಡೆನ್ಸ್ ಅಸೆಸ್ ಮಾಡ್ತಿರ್ತಾರೋ. ಅದ್ರ ಜೊತೆಗೆ ನೀವು ಎಂಥ ವ್ಯಕ್ತಿ ಅಂದ್ರೆ, ಯಾಕಂದ್ರೆ ನೀವು ನಾಳೆ ಏನು ಸೊಸೈಟಿದ ಸೇವೆ ಮಾಡಬೇಕಾಗಿರ್ತೈತಿ, ಸಮಾಜ ಸೇವೆ. ಸೊ ಅವಾಗ ಒಬ್ಬ ವ್ಯಕ್ತಿ ಸೆಲ್ಫಿಶ್ ಇರಬಾರ್ದು. ಆತ ಬಹಳ ಡೆಡಿಕೇಟೆಡ್ ಆಗಿರಬೇಕು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂಥವ ಆಗಿರಬೇಕು, ಸಮಸ್ಯೆಗಳಿಗೆ ಪರಿಹಾರ ಹುಡ್ಕುವಂಥವ ಆಗಿರಬೇಕು. ಆಮೇಲೆ ಆತನಲ್ಲಿ ಏನು ಎಂಪತಿ ಅನ್ನೋದಿರಬೇಕು, ಲೀಡರ್ಶಿಪ್ ಸ್ಕಿಲ್ ಇರಬೇಕು, ಫಾಲೋವರ್ ಥರ ಆ್ಯಕ್ಟ್ ಮಾಡ್ತಿರಬಾರ್ದವ. ಇದನ್ನೆಲ್ಲ ಅಸೆಸ್ ಮಾಡ್ತಿರ್ತಾರೆ. ಸೊ ಸೇಮ್ ಈ ಕಂಪ್ನಿಯವರು ಅದನ್ನೆಲ್ಲ ಇಂಥ ಕ್ವಶನ್ಸ್ ಕೊಟ್ಟು ನಿಮ್ಗೆ ಏನು ಮಾಡ್ತಾರೆ, ಅಸೆಸ್ ಮಾಡ್ತಾರೆ. ಸೊ ಈ ಕ್ವಶನ್ಸ್ ನೋಡೋನು, ಇದಕ್ಕೆ ಆನ್ಸರ್ ನೀವು ಭಾಳ ಸುಲಭವಾಗಿ ನೀವು ಎಲ್ಲರೂ ಹೇಳ್ತೀರಿ. ಓಕೆ. ಸೊ ಏನಂತಂದ್ರೆ ಇವ್ರೇನತ್ತಾರೋ, ಯಾವ್ದು ಸರಿ ಇದೆಯೋ ಅದನ್ನು ಮಾರ್ಕ್ ಮಾಡ್ರಿ ಅನ್ನತ್ತಾರೋ. ಮಾರ್ಕ್ ದ ಆಪ್ಷನ್ ಕಂಟೈನಿಂಗ್ ಸ್ಟೇಟ್ಮೆಂಟ್ ಫಾಲೋಡ್ ಬೈ 2 ಆರ್ಗ್ಯುಮೆಂಟ್ಸ್. ಡಿಸೈಡ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯುಮೆಂಟ್ಸ್ ಇಸ್ ಅ ಸ್ಟ್ರಾಂಗ್ ಅಂತ ಹೇಳಿ. ಸ್ಟ್ರಾಂಗ್ ಅಂದ್ರೆ ಏನು, ಸರಿ ಇರೋದು. ಅದನ್ನು ಎಲ್ಲರೂ ಒಪ್ಪಬೇಕು. ಈಗ ಎರಡು ನೀವು ಆನ್ಸರ್ ಕೊಟ್ಟಾಗ, ಒಂದು ಆನ್ಸರು ವೋಟಿಂಗ್ ಮಾಡೋಕ್ಕೆ ಹೇಳಿದ್ವು ಅಂತ ಇಟ್ಕೋರಿ. 4 ಮಂದಿ ನಿಮ್ಮ ಆನ್ಸರ್ಗೆ ವೋಟ್ ಮಾಡ್ತಾರೆ, ಇನ್ನೊಂದು 2-3 ಮಂದಿ ನಿಮ್ಮ ಫ್ರೆಂಡ್ ಆನ್ಸರ್ಗೆ ವೋಟ್ ಮಾಡ್ತಾರೆ. ಅವಾಗ ಯಾರ್ದು ಸ್ಟ್ರಾಂಗ್ ಇರ್ತೈತಿ ಅಂತಂದರೆ, ಜಾಸ್ತಿ ವೋಟ್ ಬಿದ್ದವ್ರದನ್ನು ಸ್ಟ್ರಾಂಗ್ ಇರ್ತೈತಿ. ಸೊ ಹಂಗೆ ಸ್ಟ್ರಾಂಗ್ ಅಂತಂದ್ರೆ ಸರಿ ಇರೋದು ಯಾವುದು ಅಂಥೇಳಿ. ಸೊ ಇಲ್ಲೇನೈತಿ ಸ್ಟೇಟ್ಮೆಂಟ ನೋಡ್ರಿ. ಶುಡ್ ದೇರ್ ಬಿ ಬ್ಯಾನ್ ಆನ್ ದ ಪ್ರೊಡಕ್ಷನ್ ಆಫ್ ಪ್ರೊಡಕ್ಟ್ಸ್ ಮೇಡ್ ಫ್ರಮ್ ದ ಸ್ಕಿನ್ ಆಫ್ ಎನಿಮಲ್ಸ್. ಈ ಪ್ರಾಣಿಗಳ ಚರ್ಮ ತೊಗೊಂಡು ಏನು ಪ್ರಾಡಕ್ಟ್ ಮಾಡ್ತಾರಲ್ಲ, ಅದ್ರ ಮೇಲೆ ಬ್ಯಾನ್ ಮಾಡಬೇಕು ಇಲ್ಲೋ ಅಂತ ಕೇಳತ್ತಾರೆ. ಸೊ ಈಗ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಅಥವಾ ನೀವು ಒಬ್ಬ ಏನು ಸಮಾಜದ ಪ್ರತಿ ಒಂದು ಕಾಳಜಿ ಇರುವಂಥ ವ್ಯಕ್ತಿಯಾಗಿ, ಅದರ ಜೊತೆಗೆ ಪ್ರಾಣಿಗಳ ಪ್ರತಿ ಪ್ರೀತಿ ಮತ್ತು ಕಾಳಜಿ ಇರುವಂಥ ವ್ಯಕ್ತಿಯಾಗಿ ನೀವೇನು ಮಾಡ್ತೀರಿ, ಡೆಫಿನೆಟ್ಲಿ ಎಸ್ ಅಂತೀರಿ, ಬ್ಯಾನ್ ಮಾಡಬೇಕು ಅಂತ ಹೇಳ್ತೀರಿ. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಎಸ್ ಅನ್ನ. ಎಸ್, ಬಿಕಾಸ್ ಎನಿಮಲ್ಸ್ ವಿಲ್ ಬಿಕಮ್ ಎಂಡೇಂಜರ್ಡ್ ಆ್ಯಂಡ್ ಎಕ್ಸ್ಟೆಂಟ್. ಅಂತಂದ್ರೆ ಅವುಗಳ ಒಂದು ಅಸ್ತಿತ್ವ ಏನಾಗ್ತೈತಿ, ಹಾಳಾಗಿಬಿಡ್ತೈತಿ. ಸೊ ಪ್ರಾಣಿಗಳು ಬೇಕ್ರಿ. ಒಂದು ಇಕೋಸಿಸ್ಟಮ್ ಅಂತಂದ್ರೆ ಅಲ್ಲಿ ಪ್ರಾಣಿಗಳು ಇರಬೇಕು, ಗಿಡ ಮರನೂ ಇರಬೇಕು, ನಾವು ಇರಬೇಕು. ಎಲ್ಲರೂ ಒಟ್ಟಿಗೆ ಬದುಕಿದಾಗ ಏನಿರ್ತೈತಿ ಅಂತಂದ್ರೆ ಬ್ಯಾಲೆನ್ಸ್ ಇರ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ ಆರ್ಗ್ಯುಮೆಂಟ್ 1 ಏನೈತಿ. ಒಬ್ಬ ಏನತಾನು ನೋಡ್ರಿ ಅಲ್ಲಿ. ಸೊ ಈಗೇನಿದು ಒಂಥರ ಆರ್ಗ್ಯುಮೆಂಟ್ ಅಂದರೆ ಡಿಬೇಟ್ ಇದ್ದಂಗೆ. ಒಬ್ಬೇನಂತಾನು, ನೋ ಅವನೇನು ಬ್ಯಾನ್ ಮಾಡೋದು ಬೇಡ, ಬಿಕಾಸ್ ಪೀಪಲ್ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ. ಸೊ ಪ್ರಾಣಿಗಳ ಚರ್ಮದಿಂದ ಇವು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಬಯಸತಾನಂತಂದ್ರೆ ಬಹಳ ತಪ್ಪಿದು. ಹೀಗಾಗಿ ಇದಕ್ಕೇನು ಸರಿಯಾದ ಉತ್ತರ ಅಂತಂದ್ರೆ ಓನ್ಲಿ ಆರ್ಗ್ಯುಮೆಂಟ್ 2 ಈಸ್ ಸ್ಟ್ರಾಂಗ್. ಇಂಥ ಟಾಪಿಕ್ಕು ಕ್ರಿಟಿಕಲ್ ರೀಸ್ನಿಂಗು, ಆಮೇಲೆ ಲಾಜಿಕಲ್ ಡಿಡಕ್ಷನು, ಲಾಜಿಕಲ್ ರೀಸ್ನಿಂಗು, ಬಹಳಷ್ಟು ಕ್ವಶನ್ಗಳನ್ನು ನಾನು ನಮ್ಮ ಪೇಡ್ ಕೋರ್ಸ್ ಒಳಗೆ ಮಾಡಿದ್ದೀನಿ. ಎಲ್ಲ ಥರದ್ದು ಏನೋ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ಆ ಎಲ್ಲ ಪ್ರಾಬ್ಲಮ್ಸ್ ಮಾಡಿ ಆದಮೇಲೆ ನನಗೆ ಒಂದು ಥಿಂಕಿಂಗ್ ಲೆವೆಲ್ದಾಗ ಒಂದು ಚೇಂಜೇ ಬಂದುಬಿಡ್ತ್ರಿ. ಡೆಫಿನೆಟ್ಲಿ ಬರ್ತೈತಿ. ಯಾಕಂತಂದ್ರೆ ನೀವು ಸಡನ್ನಾಗಿ ಯಾವ್ದಾರ ಒಂದು ಸಿಚುವೇಶನ್ ಲೈಫ್ದಾಗ ಬಂದಾಗ ಹೆಂಗೆ ನೀವು ಅದನ್ನು ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳೋದು ಬಹಳ ಮುಖ್ಯ ಅಲ್ಲ. ಸೊ ಹೀಗಾಗಿ ನಮ್ಮ ಕೋರ್ಸ್ ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಫ್ರೂಟ್ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ದು ಆಗ್ತೈತಿ. 2ನೇ ಕ್ವಶನ್ಗೆ ಹೋಗೋನು. ದ ಕ್ವಶನ್ ಬಿಲೋ ಈಸ್ ಫಾಲೋಡ್ ಬೈ 2 ಸ್ಟೇಟ್ಮೆಂಟ್ಸ್ ನಂಬರ್ಡ್ 1 and 2. ಡಿಟರ್ಮೈನ್ ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್. ಸೊ ಇಂಥದ್ದು ನಿಮ್ಗೆ ನಾ ಹೇಳೀನಿ, ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಇದು. ಆಮೇಲೆ ಇದು ಡೇಟಾ ಸಫಿಷಿಯನ್ಸಿ, 2 ಮಿಕ್ಸ್ ಅದಾವೆ ಇಲ್ಲಿ. ಯಾಕಂದ್ರೆ ಸ್ಟೇಟ್ಮೆಂಟ್ಸ್ ಕೊಟ್ಟಾನ ನೋಡ್ರಿ ನಾವು. ಸೊ ಈಗ ಏನು ಮಾಡೋನು, ಒಂದೊಂದು ಓದೋನು. ಒಟ್ಟು ಇವ್ರು ಏನಾದರೂ 5 ಗರ್ಲ್ಸ್ ಅದಾರ ಅಂತ ಹೇಳ್ತಾರೆ. ಸೊ 5 ಗರ್ಲ್ಸ್ ಅಂತಂದ್ರೆ ನಾವೇನು ಮಾಡೋನು, ಅವ್ರನ್ನ 5 ಜಾಗ ಕ್ರಿಯೇಟ್ ಮಾಡೋನು. 1 2 3 4 5 ಅಂತ ಹೇಳಿ. ಓಕೆ. ಇನ್ನೊಂದು ಸಿಚುವೇಶನ್ ಬರ್ಕೊಳ್ಳೋನು, ಅದಕ್ಕೂ ಒಂದು 5 ಜಾಗ ಕ್ರಿಯೇಟ್ ಮಾಡೋನು. 1 2 3 4 5 ಅಂಥೇಳಿ. ಓಕೆ. ಸೊ ಈಗ ಏನು ಮಾಡೋನು, ಈ ಸ್ಟೇಟ್ಮೆಂಟ್ಗಳನ್ನು ಓದಿ ಇಲ್ಲಿ ಹೆಂಗೆ ಕೊಟ್ಟಾರೋ ಹಂಗೆ ಈ ಹುಡುಗಿರ್ನ ಇಲ್ಲಿ ಏನು ಮಾಡೋನು, ಕುನ್ಸೋನು, ಪ್ಲೇಸ್ ಮಾಡೋನು ಅವ್ರನ್ನ. ಓಕೆ. ಅಥವಾ ನಿಲ್ಸೋನು, ಸ್ಟ್ಯಾಂಡಿಂಗ್ ಅಂತಂದ್ರೆ ನಿಲ್ಲಿಸ್ಬಿಡೋನು.
ಓನ್ಲಿ ಎ ಈಸ್ ಬಿಟ್ವೀನ್ ಡಿ ಆ್ಯಂಡ್ ಇ ಅಂತ ಹೇಳಕತ್ತಾರೆ. ಸೊ ಎ ಈಸ್ ಬಿಟ್ವೀನ್ ಅಂತಂದರೆ ಎ ನಡಕದಾನು ಡಿ ಆ್ಯಂಡ್ ಇ ನಡುವೆ ಅಂಥೇಳಿ ಹಿಂಗೆ ನಾವು ಇದನ್ನೇನು ಮಾಡ್ಬೋದು, ಕೊನಿಸ್ಬೋದು. ಓಕೆ, ಸಿ ಈಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಇ, ಅಂದರೆ ರೈಟ್ ಅಂತಂದರೆ ಈ ಕಡೆ. ಓಕೆ, ಸೊ ಇಲ್ಲಿ ಏನಾದರೂ ಸಿ ಇದಾರೆ, ಇದೊಂದು ಸಿಚುವೇಶನ್. ಇನ್ನೊಂದು ಸಿಚುವೇಶನ್ ಏನಾಗ್ಬೋದು, ಎನ ಇಲ್ಲಿ ಕುಣಿಸ್ಬೋದು, ಡಿ ಎ ಇ, ಆಮೇಲೆ ಇಲ್ಲಿ ಏನು ಮಾಡ್ಬೋದು, ಸಿನ ಕುಣಿಸ್ಬಿಡ್ಬೋದು, ರೈಟ್ ಆಫ್ ಇಮಿಡಿಯೇಟ್ ಇ. ಸೊ ಈ ಸ್ಟೇಟ್ಮೆಂಟ್ 1ಕ್ಕೆ ನಾವು 2 ಸಿಚುವೇಶನ್ ಕ್ರಿಯೇಟ್ ಆಗಕತ್ತಾವೆ. ಇನ್ನು ಉಳ್ದವ್ರು ಯಾರ, ಬಿ. ಸೊ ಬಿ ಇಲ್ಲೂ ಬರ್ಬೋದು, ಆಮೇಲೆ ಇಲ್ಲಿ ಏನಾಗ್ಬೋದು, ಬಿ ಇಲ್ಲೂ ಬರ್ಬೋದು. ಹೀಗಾಗಿ ನಾವು ವಿ ಆರ್ ನಾಟ್ ಏಬಲ್ ಟು ಡಿಸೈಡ್ ಫ್ರಮ್ ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 1ನಿಂದನ ನಾವು ಏನಾಗತ್ತಿಲ್ಲ, ನಮ್ಮ ಡಿಸಿಷನ್ ತೊಗೊಳಕ್ಕಾಗತ್ತಿಲ್ಲ, ಅಂದ್ರೆ ನಮ್ಗೆ ಆನ್ಸರ್ ಸಿಗತ್ತಿಲ್ಲ ಸ್ಟೇಟ್ಮೆಂಟ್ 1ನಿಂದ. ಇನ್ನು ಸ್ಟೇಟ್ಮೆಂಟ್ 2 ಹೋಗ್ಯೋದನು, ಸಿ ಈಸ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂತ ಹೇಳ್ತಾರೆ. ಈಗ ಇದ್ರೊಳಗೆ ಇದೊಂದು ಡಯಾಗ್ರಾಮ್ 1 ರೀ, ಇದು ಡಯಾಗ್ರಾಮ್ 2. ಇದ್ರೊಳಗೆ ಸಿ ಈಸ್ ಬಿಟ್ವೀನ್ ಇ ಆ್ಯಂಡ್ ಬಿ ಎಲ್ಲೈತಲ್ಲ ಅದ ಕರೆಕ್ಟ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸಿ ಏನಾಗತ್ತೈತಿ, ಇ ಮತ್ತು ಬಿ ನಡುವೆ ಇರೋದ್ರಿಂದ ಇದ ಕರೆಕ್ಟ್. ಹಾಗಾದ್ರೆ ನಾವು ಆನ್ಸರ್ ಹೆಂಗೆ ಮಾಡಿದ್ವು, ನಾವು ಆನ್ಸರನ್ನು S1 + S2 ಎರಡು ಥರದ್ದು ಹೆಲ್ಪ್ ತೊಗೊಂಡಾಗ ನಮಗೇನು ಬಂದೈತಿ, ಆನ್ಸರ್ ಬಂದೈತಿ. ಸೊ ವಿ ಹ್ಯಾವ್ ಟು ಟೇಕ್ help of both the statements. Statement 1 alone is not able to answer. So it is statement 1 and 2 both together are answering our questions. So ಹಿಂಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಆಪ್ಷನ್ ಏನ ಟಿಕ್ ಮಾಡ್ಬೇಕು ಇಲ್ಲಿ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಟುಗೆದರ್ ಆರ್ ಸಫಿಷಿಯಂಟ್ ಅಂತ ಹೇಳಿ. ಓಕೆ, ಸೊ ಈ ಕ್ವಶನ್ ನಂಬರ್ 3ಗೆ ಹೋಗೋನು. ಸೊ ನೋಡ್ರಿ, ಇದು ಚಂದ ಐತಿ ಕ್ವಶನ್. ಏನಂತಂದ್ರೆ ಇದು ಕಂಪ್ಯಾರಿಸನ್ ಟೈಪ್ ಕ್ವಶನ್ ರೀ. ಇಂಥವನು ಬಹಳ ಇಂಪಾರ್ಟೆಂಟು, ಕೇಳ್ತಿರ್ತಾರೆ ಕಂಪ್ನಿದವರು. ಸೊ ಇಲ್ಲೂ ನಿಮ್ಮದು ಏನಂತಾರೆ, ನಿಮ್ಮ ಥಿಂಕಿಂಗ್ ಸ್ಕಿಲ್ ಅವರು ಜಡ್ಜ್ ಮಾಡ್ತಿರ್ತಾರೆ ಇಲ್ಲಿಂದನು. ಸೊ ಎಮ್ ಸ್ಕೋರ್ಸ್ ಮೋರ್ ರನ್ಸ್ ದ್ಯಾನ್ ಎನ್ ಅಂತ. ಸೊ ಎಮ್ ಸ್ಕೋರ್ಸ್ ಮೋರ್ ದ್ಯಾನ್ ಎನ್. ಓಕೆ, ಬಟ್ ಲೆಸ್ ದ್ಯಾನ್ ಪಿ. ಬಟ್ ಲೆಸ್ ದ್ಯಾನ್ ಪಿ ಅಂತಂದರೆ ಇಲ್ಲಿ ಪಿ ಬರ್ಬೇಕು ಇಲ್ಲಿ, ಹೌದಾ? ಸೊ ಇದನ್ನು 1 ಅಂತ ಬರ್ಕೊಳ್ಳೋಣ. 1ನೇ ಲೈನಿಂದ ಒಂದು ಇಕ್ವೇಷನ್ ಸಿಕ್ತು. 2ನೇ ಲೈನ್ ನೋಡ್ರಿ, ಕ್ಯೂ ಸ್ಕೋರ್ಸ್ ಮೋರ್ ರನ್ಸ್ ದ್ಯಾನ್ ಎನ್. ಓಕೆ, ಬಟ್ ಲೆಸ್ ದ್ಯಾನ್ ಎಮ್. ಬಟ್ ಲೆಸ್ ದ್ಯಾನ್ ಎಮ್ ಅಂತಂದರೆ ಇಲ್ಲಿ ಏನಾಗ್ಬೇಕು, ಇದು ಎಮ್ ಬರ್ಬೇಕು ಇಲ್ಲಿ. ಇಲ್ಲಿ ಏನು ಬರಬೇಕು, ಎಮ್ ಬರ್ಬೇಕು. ಸೊ ಇದನ್ನೇನನ್ರಿ 2 ಅನ್ರಿ. ಈಗ ಇವೆರಡೂ ನೀವು ಕಂಬೈನ್ ಮಾಡಿ ನೋಡಿದ್ರಿ ಅಂತಂದ್ರೆ ಹೈಯೆಸ್ಟ್ ಸ್ಕೋರ್ ಮಾಡ್ತಿರೋರು ಯಾರ, ಪಿನ, ಹೌದೋ ಇಲ್ಲೋ? ಆಮೇಲೆ ಲೋವೆಸ್ಟ್ ಸ್ಕೋರ್ ಮಾಡ್ತೀರಿ, ಆಮೇಲೆ ಏನು ಬರ್ತೈತಿ, ಎಮ್ ಬರ್ತೈತಿ. ಎಮ್ ಆದಮೇಲೆ ನಿಮ್ಗೆ ಏನು ಬರ್ತೈತಿ, ಕ್ಯೂ ಬರ್ತೈತಿ. ಕ್ಯೂ ಆದಮೇಲೆ ನಿಮ್ಗೆ ಏನು ಬರ್ತೈತಿ, ಎನ್ ಬರ್ತೈತಿ. ಸೊ ಲೋವೆಸ್ಟ್ ಇವ, ಹೈಯೆಸ್ಟ್ ಇವ. ಇಲ್ಲೇನು ಪ್ರಶ್ನೆ ಕೇಳಿದಾರು, ಲೋವೆಸ್ಟ್ ಸ್ಕೋರರ್ ಅಂತ ಕೇಳಿದಾರು. ಸೊ ಹೀಗಾಗಿ ನೀವು ಆಪ್ಷನ್ ಬಿನ ಏನು ಮಾಡ್ಬೋದು, ಟಿಕ್ ಮಾಡ್ಬೋದು. ವೆರಿ ವೆರಿ ಗುಡ್ ಕ್ವಶನ್. ಸೊ ಈಗ ಕ್ವಶನ್ ನಂಬರ್ 4ಗೆ ಹೋಗೋನು. ಸೊ ಈ ಕ್ವಶನ್ ನೋಡ್ರಿ ಎಷ್ಟು ಚಂದ ಐತಿ ಮತ್ತು ಎಷ್ಟು ಕನ್ಫ್ಯೂಸಿಂಗ್ ಐತಿ. ಆ್ಯಕ್ಚುಲಿ ನೀವು ಹಿಂಗೆ ಓದಿದ್ರಿ ಅಂತಂದ್ರೆ ಭಾಳ ಕನ್ಫ್ಯೂಸಿಂಗ್ ಐತಿ. ಅ ಪಾರ್ಕಿಂಗ್ ಲಾಟ್ ಕಂಟೇನ್ಸ್ 160 ವೆಹಿಕಲ್ಸ್ ಅನ್ನಕತ್ತಾರೆ. ಅಂದ್ರೆ ಟೋಟಲ್ ಎಷ್ಟು ವೆಹಿಕಲ್ಸ್ ಅದಾವು, 160 ವೆಹಿಕಲ್ಸ್ ಅದಾವೆ. ಓಕೆ, ಈಚ್ ವೆಹಿಕಲ್ ಈಸ್ ಈದರ್ ಕಾರ್ ಆರ್ ಟ್ರಕ್. ಇದ್ರೊಳಗೆ ಏನದಾವು ಅಂತಂದ್ರೆ ಕಾರು ಅದಾವು, ಆಮೇಲೆ ಏನದಾವು ಟ್ರಕ್ಕು ಅದಾವು ಅಂತ ಹೇಳಕತ್ತಾರೆ ಅವ್ರು. ಓಕೆ, ಆ್ಯಂಡ್ ಈಚ್ ವೆಹಿಕಲ್ ಈಸ್ ಈದರ್ ರೆಡ್ ಆರ್ ಗ್ರೀನ್. ಸೊ ಇಲ್ಲಿ ಮತ್ತೇನು ಹೇಳಕತ್ತಾರು, ಅವು ರೆಡ್ಡು ಇರ್ಬೋದು ಅಥವಾ ಗ್ರೀನೂ ಇರ್ಬೋದು, ರೆಡ್ ಆರ್ ಗ್ರೀನ್. ಓಕೆ, ಸೊ ರೆಡ್ ಆರ್ ಗ್ರೀನ್ ಕೂಡ ಅದಾವೆ. ನೋಡ್ರಿ ಹೆಂಗೆ ಕನ್ಫ್ಯೂಸ್ ಮಾಡಕತ್ತಾನ. ಬಟ್ ಸೊಲ್ಯೂಷನ್ ಎಷ್ಟು ಸಿಂಪಲ್ ಐತೆ ನೋಡ್ಕೊತಿರಲ್ಲ, ನಾ ಮಾಡಿ ತೋರಿಸ್ತೀನಿ ನಿಮ್ಗೆ. 70 ವೆಹಿಕಲ್ಸ್ ಆರ್ ರೆಡ್. ಸೊ ರೆಡ್ ವೆಹಿಕಲ್ಸ್ ಎಷ್ಟು ಅದಾವು, 70 ಅದಾವೆ. ಇಂಥ ಕ್ವಶನ್ ಒಳಗೆ ಹಿಂಗೆ ಡೇಟಾ ನೀಟಾಗಿ ಬರ್ಕೋಬೇಕ್ರಿ. ಹಿಂಗೆ ನಿಮಗೆ ಗೊತ್ತಾಗಿಬಿಡ್ತೈತೆ ಹೆಂಗೆ ಆನ್ಸರ್, ಏನು ಆನ್ಸರ್ ಕೇಳತ್ತಾನೆ ಅಂತ. ಆಮೇಲೆ 120 ವೆಹಿಕಲ್ಸ್ ಆರ್ ಕಾರ್ಸ್. ನೋಡ್ರಿ, ಕಾರ್ಸ್ ಆರ್ 120. ಆಮೇಲೆ 18 ವೆಹಿಕಲ್ಸ್ ಆರ್ ಗ್ರೀನ್ ಟ್ರಕ್ಸ್. ನೋಡ್ರಿ ಎಷ್ಟು ಚಂದ ಡೇಟಾ ಐತಿ, ಬಹಳ ಈಸಿ ಐತಿ. ಬಟ್ ಇದನ್ನು ನೀವು ಡೇಟಾ ಹಿಂಗೆ ಬರ್ಕೊಲಿಲ್ಲ ಅಂತಂದ್ರೆ ಇದು ಕಠಿಣ ಆಗಿಬಿಡ್ತೈತಿ ಕ್ವಶನ್. 18 ಕೇಳತಾನೇನ ರೆಡ್ ಕಾರ್ಸ್ ಕೇಳಕತ್ತಾನೇನವ, ನಿಮಗೆ ರೆಡ್ ಕಾರ್ಸ್ ಎಷ್ಟು ಅಂತ ಕೇಳತ್ತಾನವ, ರೆಡ್ ಕಾರ್ಸ್. ಓಕೆ, ಸೊ ರೆಡ್ ಕಾರ್ಸ್ ನಿಮ್ಗೆ ಬೇಕು ಅಂತಂದ್ರೆ ಮೊದಲು ಏನು ಮಾಡಿರಿ, ರೆಡ್ ಕಾರ್ಸ್ ಬೇಕು, ಹೌದಿಲ್ಲ? ಸೊ ರೆಡ್ ಮೇಲೆ ಫೋಕಸ್ ಮಾಡಿರಿ. ಆಮೇಲೆ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತಂದ್ರೆ ಟೋಟಲ್ ಎಷ್ಟು ಅದಾವು, 160 ಅದಾವೆ. ಅದ್ರೊಳಗೆ ಕಾರ್ಸ್ ಎಷ್ಟು ಅದಾವು, ಕಾರ್ಸ್ 120 ಅದಾವೆ. ಅಂದರೆ ಟ್ರಕ್ಸ್ ಎಷ್ಟು ಉಳಿದು, ಟ್ರಕ್ಸ್ ಈಕ್ವಲ್ ಟು ಮೊದಲು ಟ್ರಕ್ಸ್ ಕಂಡು ಹಿಡೀರಿ. ಟ್ರಕ್ಸ್ 160 ಮೈನಸ್ 120. ಸೊ ಎಷ್ಟು ಅದಾವ, 40 ಅದು, ಹೌದಾ? ಈ 40 ಒಳಗೆ ಏನೇನು ಅದಾವು, ರೆಡ್ ಗ್ರೀನ್ ಎರಡು ಅದಾವೆ.
40 ಒಳಗೆ ರೆಡ್ ಗ್ರೀನ್ ಅದಾವೆ ಎರಡು. ಆಮೇಲೆ ಇಲ್ಲೊಂದು ನಿಮ್ಗೆ ಡೇಟಾ ಕೊಟ್ಟಾನ ನೋಡ್ರಿ, ಗ್ರೀನ್ ಟ್ರಕ್ಸ್ ಎಷ್ಟು ಅದಾವ ಅಂತಂದ್ರೆ 18 ಅದಾವ ಅಂತ ಹೇಳತ್ತಾನ. ಹಂಗಾದ್ರೆ ರೆಡ್ ಟ್ರಕ್ಸ್ ಎಷ್ಟು, ಗ್ರೀನ್ ಟ್ರಕ್ಸ್ ಕೊಟ್ಟಾನ. ಓಕೆ, ಟೋಟಲ್ ಟ್ರಕ್ಸ್ ಎಷ್ಟು ಅದಾವು, 40 ಅದಾವೆ. 40ರಾಗ ನೀವು ಈ ಗ್ರೀನ್ ಟ್ರಕ್ಸನ್ನು ತೆಗೆದುಬಿಡ್ರಿ, 18 ತೆಗೀರಿ, ಅವಾಗ ನಿಮ್ಗೆ 22 ಬರ್ತೈತಿ. ಸೊ ಈ 22 ಏನಪ್ಪ ಅಂತಂದ್ರೆ ರೆಡ್ ಟ್ರಕ್ಸ್, ಅದು ರೆಡ್ ಕಾರ್ಸ್ ಅಲ್ರಿ, ಇನ್ನು ನಾವು ಹೋಗಿಲ್ಲ ಅಲ್ಲಿ. ರೆಡ್ ಟ್ರಕ್ಸ್ ಎಷ್ಟು, 22. ಸೊ ಈಗ ರೆಡ್ ವೆಹಿಕಲ್ಸ್ ಎಷ್ಟು ಅದಾವ ಅಲ್ಲಿ ಹೋಗ್ರಿ. ರೆಡ್ ವೆಹಿಕಲ್ಸ್ ಎಷ್ಟು ಅದಾವು, 70 ಅದಾವೆ ರೆಡ್ ವೆಹಿಕಲ್ಸ್. ಇವು ವೆಹಿಕಲ್ಸ್ ಇವು ಅಂದರೆ ಇದ್ರೊಳಗೆ ಕಾರು ಅದಾವು, ಆಮೇಲೆ ಟ್ರಕ್ಸು ಅದಾವು. ಆಮೇಲೆ ನಮಗೇನು ಸಿಕ್ಕೈತಿ, ರೆಡ್ ಟ್ರಕ್ಸ್ ನಮ್ಗೆ ಸಿಕ್ಬಿಟ್ಟೈತಿ. ಅವೆಷ್ಟು ಅದಾವು, 22 ಅದಾವೆ. ಇನ್ನು ನಿಮ್ಗೆ ರೆಡ್ ಕಾರ್ಸ್ ಬೇಕು ಅಂತಂದರೆ ಇದನ್ನು ಮೈನಸ್ ಮಾಡಿಬಿಟ್ರೆ ಮುಗೀತು. ಸೊ 48 ಈಸ್ ದಿ ರೈಟ್ ಆನ್ಸರ್. ಇಷ್ಟೇ. ಸೊ ಇದನ್ನು ಹಿಂಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಚಂದಂಗೆ ಡೇಟಾ ಬರ್ಕೊಂಡು ಮಾಡಿದ್ರಿ ಅಂತಂದರೆ ಬಹಳ ಈಸಿ. ಓಕೆ, ರೆಡ್ ಆರ್ ಗ್ರೀನ್, ಕಾರ್, ಟ್ರಕ್, ಇದೆಲ್ಲ ಕನ್ಫ್ಯೂಷನ್ ಮಾಡೋ ಅಂಥ ವೇ. ಅವ್ರು ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲೇಬೇಕು ಅವರು, ಇಲ್ಲಾಂದ್ರೆ ಅದಕ್ಕೆ ಎಕ್ಸಾಮ್ ಅಂತ ಹೆಂಗೆ ಕರೆಯೋದು ಅಲ್ಲ. ಸೊ ನಾ ಈ ಕಡೆ ಬರೆದಿದ್ದು ನಿಮಗೆ ಕಾಣಿಸ್ಲಿಲ್ಲ ಅನಿಸ್ತೈತಿ, ಇನ್ನೊಂದು ಸರಿ ಹೇಳ್ತೇನೆ ನಾ. ರೆಡ್ ಟ್ರಕ್ಸ್ ಫೈಂಡ್ ಮಾಡೋಕ್ಕೆ ನಾ ಏನು ಮಾಡಿದ್ನಿ, ಇದು ಟೋಟಲ್ ಟ್ರಕ್ಸ್. ಓಕೆ, TT ಅನ್ನೋನು. ಆಮೇಲೆ ಇದೇನಿದು ಗ್ರೀನ್ ಟ್ರಕ್ಸ್ GT ಅನ್ನೋನು. ಸೊ ಇವೆರಡೂ ಮೈನಸ್ ಮಾಡಿದಾಗ ನಿಮ್ಗೆ ಏನು ಸಿಕ್ತು, RT ಸಿಕ್ತು, ಅಂದ್ರೆ ರೆಡ್ ಟ್ರಕ್ ಸಿಕ್ತು. ಓಕೆ, ಸೊ ಟೋಟಲ್ ರೆಡ್ ವೆಹಿಕಲ್ಸ್ ಎಷ್ಟು ಕೊಟ್ಟಾನವ, 70 ಕೊಟ್ಟಾನ, 70 ಕೊಟ್ಟಾನ. ಆಮೇಲೆ ರೆಡ್ ಟ್ರಕ್ಸ್ ಎಷ್ಟು ಅದಾವು, 22 ಅದಾವೆ. ನಿಮಗೇನು ಬೇಕಾಗಿತ್ತು, ರೆಡ್ ಕಾರ್ಸ್ ಬೇಕಾಗಿತ್ತು. ಸೊ 70 ಒಳಗೆ 22 ತೆಗೆದುಬಿಟ್ರೆ ನಿಮ್ಗೆ 48 ಬರ್ತೈತಿ. ಇವ ರೆಡ್ ಕಾರ್ಸ್ ರೀ. ಹೀಗಾಗಿ ನಾ ಏನು ಮಾಡಿದ್ನಿ, ಆಪ್ಷನ್ C ಅನ್ನೋದನ್ನು ಟಿಕ್ ಮಾಡಿದ್ನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋನು, 5ನೇದು. ಇದು ಕ್ವಶನ್ ಭಾಳ ಚಂದ ಐತಿ, ಆಮೇಲೆ ಭಾರಿ ಕನ್ಫ್ಯೂಸಿಂಗ್ ಐತಿ. ಆಮೇಲೆ ಇದು ನೋಡ್ರಿ ಸ್ವಲ್ಪ ಲೆಂದಿನೂ ಆಗ್ಬೋದು. ಇದು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಒಳಗೆ ಬರ್ತೈತಿ. ಈ ಕ್ವಶನ್ ನಾವು ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ. ಏನಂತಂದ್ರೆ ಗ್ರಾಸ್ ಇನ್ ಅ ಲಾನ್ ಗ್ರೋಸ್ ಈಕ್ವಲಿ ಥಿಕ್ ಆ್ಯಂಡ್ ಎಟ್ ಅ ಯೂನಿಫಾರ್ಮ್ ರೇಟ್. ಯೂನಿಫಾರ್ಮ್ ರೇಟ್ ಅಂತಂದ್ರೆ ಏನ, ಎಟ್ ಈಕ್ವಲ್ ಸ್ಪೀಡ್ ಅಂತಾರಲ್ಲ ಹಂಗೆ. ರೇಟ್ ಅಂತಂದ್ರೆ ಸ್ಪೀಡ್ ಅನ್ನೋರು ಇದು. ಓಕೆ, ಈಕ್ವಲ್ ಸ್ಪೀಡ್ದಾಗ ಅದು ಗ್ರೋ ಆಗ್ತೈತಿ. ಅಂದ್ರೆ 1 ದಿನಕ್ಕೆ 1 ಸೆಂಟಿಮೀಟ್ರ್, 2 ದಿನಕ್ಕೆ 2 ಸೆಂಟಿಮೀಟ್ರ್, 3 ದಿನಕ್ಕೆ 3 ಸೆಂಟಿಮೀಟ್ರ್, ಹಿಂಗೆ ಏನಾಗ್ತೈತಿ, ಗ್ರೋ ಆಗ್ತೈತಿ. ಸೊ ಇದು ಗಾರ್ಡನ್ದಾಗ ಹುಲ್ಲು ಗ್ರೋ ಆಗೋದ್ರ ಬಗ್ಗೆ ಇವ್ರು ಮಾತಾಡಕತ್ತಾರೆ. ಓಕೆ, ಸೊ ಈಗ ಆ ಹುಲ್ಲನ್ನು ಯಾರು ಮೈತಾರು, ದನಗಳು ಮೈತಾವೆ. ಅಂದ್ರೆ ಈಗ ಆಕಳಾಗಿರ್ಬೋದು, ದನ ಆಗಿರ್ಬೋದು, ಕ್ವಾನ್ ಆಗಿರ್ಬೋದು, ಇವೆಲ್ಲ ಮೈತಾವೆ. ಓಕೆ, ಅದ್ರ ಬಗ್ಗೆನೇ ಇದು ಕ್ವಶನ್ ಇದೆ. ಸೊ ನೋಡ್ರಿ ಏನಂತಂದ್ರೆ, ಇಟ್ ಟೇಕ್ಸ್ 24 days ಫಾರ್ 70 cows. ಓಕೆ, ಒಟ್ಟು 70 ಕೌಸ್ ನೀವು ಬಿಟ್ರಿ ಅಂತಂದ ಆ 70 ಕೌಗಳು ಈ ಹುಲ್ಲನ್ನು 24 ದಿನದಲ್ಲಿ ತಿಂತಾವಂತ. 24 days. ಓಕೆ, ಈಟಿಂಗ್ ಅಂತ ಬರೆಯೋನು. ಓಕೆ, ಈಟಿಂಗ್. ಓಕೆ, ತಿಂತಾವು. ಓಕೆ, ಆಮೇಲೆ 60 days ಯಾರು ತೊಗೊತಾರು, 60 days ತೊಗೊಳೋರು ಯಾರು ಅಂತಂದ್ರೆ 30 cows ಬಿಟ್ರಿ ಅಂತಂದ್ರೆ. ಓಕೆ, 60 days 70 ಹಿಂಗೈತದ. ಆಮೇಲೆ ಹೋಲ್ ಆಫ್ ದ ಗ್ರಾಸ್, ಹೌ ಮೆನಿ ಕೌಸ್ ಆರ್ ನೀಡೆಡ್ ಟು 96 days ತಿನ್ನಬೇಕು ಅಂತಂದ್ರೆ ಎಷ್ಟು ಕೌಸ್ ಬೇಕು ಅನ್ನತ್ತಾರೋ ಅದನ್ನು X ಅಂತ ತೊಗೊಳೋನು. ಓಕೆ, ಸೊ ಇಲ್ಲಿ ನೋಡ್ರಿ ಒಂದು ಇಕ್ವೇಷನ್ ನಾವು ಫ್ರೇಮ್ ಮಾಡ್ಬೋದು. ಫಸ್ಟ್ ಏನಂತಂದ್ರೆ ನೋಡ್ರಿ, ಈಗ ಸದ್ಯ ಫಸ್ಟ್ ಇದು 1ನೇದ್ದು, ಇದು 2ನೇದ್ದು, ಇದು 3ನೇದ್ದು. ಓಕೆ, ಮೂರೂ ನಾವೇನು ಮಾಡೋಣ, ಒಂದೊಂದು ತೊಗೊಳೋಣ. ಈಗ ಫಸ್ಟ್ ಮೇಲೆ ಫೋಕಸ್ ಮಾಡ್ತೇನೆ. ಈಗ ಸದ್ಯ ಏನು ಮಾಡೋಣ ಅಂತಂದ್ರೆ ಹುಲ್ಲನ್ನು G ಅಂತ ತೊಗೊಳೋಣ, ಗ್ರಾಸ್. ಓಕೆ, ಒಂದು 10 ಸೆಂಟಿಮೀಟ್ರ್ ಇದೆ ಈಗ ಸದ್ಯ. ಆಮೇಲೆ ಅದೇನಾಗೋದು, ಪ್ರತಿದಿನ ಗ್ರೋ ಆಗತ್ತೈತಿ. ಪ್ಲಸ್ ಬರೋನು ಇದಕ್ಕೆ. ಓಕೆ, ಹೆಂಗೆ ಗ್ರೋ ಆಗತ್ತೈತದ, ಅದಕ್ಕೆ ನಾವು ಅದನ್ನು ಬೇಕಾದ್ರೆ ನೀವು ಏನು ಮಾಡಿರಿ, ರೇಟ್ ಅಲ್ಲ. ಸೊ ಸ್ಪೀಡ್, ರೇಟ್, ಯೂನಿಫಾರ್ಮ್ ರೇಟ್ ಅಂದಾರ. ಸೊ ನಾ ಅದನ್ನೇನು ಮಾಡ್ತೀನಿ, ಕ್ಯಾಪಿಟಲ್ R ಅಂತ ಬರ್ಕೊತೀನಿ. ಹೆಂಗೆ ಗ್ರೋ ಆಗತ್ತೈತಿ ಅಂತಂದ್ರೆ 24 days. ಇಲ್ಲಿ ನೋಡ್ರಿ, ಇದು 24 days, ಪ್ರತಿದಿನ 1 ಯೂನಿಟ್ ಗ್ರೋ ಆಗತ್ತೈತಿ. ಹಿಂಗಾಗಿ G+R × 24. ಇದು ಯಾವುದಕ್ಕೆ ಈಕ್ವಲ್ ಆಗಬೇಕು, ಯಾರು ಅದನ್ನು ತಿನ್ನಕತ್ತಾರೋ 70 cows ತಿನ್ನಕತ್ತಾವು. ಎಷ್ಟು ದಿನದೊಳಗೆ ತಿನ್ನಕತ್ತಾವು, 24 ದಿನದೊಳಗೆ ತಿನ್ನತ್ತಾವು. ಸೊ ಇದೊಂದು ಇಕ್ವೇಷನ್ 1 ನಂಬದು. ಅಂದರೆ ಇಲ್ಲೇನಾತೀಗ G+24R ಈಸ್ ಈಕ್ವಲ್ ಟು ಇದ್ರ ಮಲ್ಟಿಪ್ಲಿಕೇಶನ್. ಸೊ ಇದು ಎಷ್ಟಾಗ್ತೈತಿ ನೋಡ್ರಲ್ಲ, 7 2 14 ಅಂದರೆ 1400 ಪ್ಲಸ್ ಇದೆಷ್ಟು, 7 4 28. 7 4 28 ಅಂದರೆ 1680 ಆಗತ್ತೈತಿ ರೀ ಇದು. ಸೊ ಇದು ಎಷ್ಟಾಗತ್ತೈತಿ, 1680. ಈ ಕ್ವಶನ್ ಸ್ವಲ್ಪ ಲೆಂದಿ ಐತಿ. ಓಕೆ, ಸೊ ನಾ ಸ್ವಲ್ಪ ಏನು ಮಾಡೋ, ಈಗ ಸ್ಲೋ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ, ಇಲ್ಲ ಅಂತಂದ್ರೆ ಇದೇನಾಗಂಗಿಲ್ಲ, ಅರ್ಥ ಆಗಂಗಿಲ್ಲ.
ಬಟ್ ಎಕ್ಸಾಮ್ದೊಳಗೆ ನೀವು ಫಾಸ್ಟಾಗಿ ಮಾಡ್ಬೋದು ಇದನ್ನು. ಈಗೇನು ಮಾಡೋನು, ಎರಡನೇದಕ್ಕೆ ಹೋಗೋನು. ಇಲ್ಲಿ ಏನಾಗತ್ತೈತಿ, ಈಗ ಗ್ರಾಸ್ ಜೀನನ ಐತ್ರಿ ಅದು ಪ್ಲಸ್ ಹೆಂಗೆ ಗ್ರೋ ಆಗತ್ತೈತಿ ಅದ, ಇಲ್ಲಿ 24 ಡೇಸ್ ಆಗತ್ತೈತಿ. ಇಲ್ಲಿ ಎಷ್ಟು ದಿನ ಆಗತ್ತೈತಿ ಅದ, 60 ಡೇಸ್ ಗ್ರೋ ಆಗತ್ತೈತಿ. ಯಾವ ರೇಟ್ ಒಳಗೆ, ಆರ್ ರೇಟ್ ಒಳಗೆ ಗ್ರೋ ಆಗತ್ತೈತಿ. ಓಕೆ, ಯೂನಿಫಾರ್ಮ್ ರೇಟ್ ಅಂತಂದ್ರೆ ಆರ್. ಓಕೆ, ಈಸ್ ಈಕ್ವಲ್ ಟು ಇದನ್ನು ಎಷ್ಟು ಕೌಸ್ ತಿನ್ನಕತ್ತಾವು, 30 ಕೌಸ್ ತಿನ್ನೋವು. ಸೊ ಅದು ಎಷ್ಟಕ್ಕೆ ಈಕ್ವಲ್ ಅಂತಂದ್ರೆ 30 ಕೌಸು 60 ದಿನ ತಿನ್ನೋದಕ್ಕೆ ಈಕ್ವಲ್ ಅಂತ. ಹೀಗಾಗಿ ಈ 30 × 60 ಮಾಡತ್ತೇನೆ. G + 60R ಈಸ್ ಈಕ್ವಲ್ ಟು ಎಷ್ಟಾಗ್ತೈತಿ, ಇದು 3 × 6 = 18, 1800 ಆತ್ರಿ. ಓಕೆ, ಇದು ಇಕ್ವೇಷನ್ ನಂಬರ್ 2 ಅಂತ ತೊಗೋರಿ ಇದನ್ನು. ಓಕೆ, ಸೊ ಈಗ ನಿಮಗೆ 2 ಇಕ್ವೇಷನ್ ಸಿಕ್ಕು. ನಾವೇನು ಮಾಡೋದು, ಇವನ್ನ ಎರಡೂ ಸಾಲ್ವ್ ಮಾಡಿಬಿಡೋನು. ಸೊ ಸಾಲ್ವ್ ಮಾಡೋದು ಅಂತಂದ್ರೆ ನೋಡ್ರಿ, ಈಗೇನು ಇದು ಜಿ ಆಮೇಲೆ ಇಲ್ಲೂ ಜಿ ಇವೆರಡು ಸೇಮ್ ಅದಾವೆ. ಓಕೆ, ಇವೆರಡೂ ಈಗ ಎಲಿಮಿನೇಷನ್ ಮೆಥಡ್. ಎಲಿಮಿನೇಟ್ ಮಾಡೋದಂದ್ರೆ ಏನ, ಇದನ್ನು ನಾವೇನು ಮಾಡೋನು, ಮೈನಸ್ ಮಾಡೋನು. ಓಕೆ, ಸೊ ಅಂದ್ರೆ ಒಂದು ಮೈನಸ್ ಆಗ್ತೈತಿ, ಒಂದು ಪ್ಲಸ್ ಆಗ್ತೈತಿ ಅಂದ್ಕೊಳ್ರಿ. ಇಲ್ಲಾಂದ್ರೆ ಹಿಂಗೆ ಬರ್ಕೊಂಡ್ಬಿಡ್ರಿ ಸುಳ್ಳು, ಜಿ ಪ್ಲಸ್. ಓಕೆ, ಒಟ್ಟು ಕನ್ಫ್ಯೂಷನ್ ಬೇಡ. 24R ಇದೆಷ್ಟು, 1680. ಆಮೇಲೆ ಇಲ್ಲೇನಿದು ಜಿ ಪ್ಲಸ್ 60R ಈಸ್ ಈಕ್ವಲ್ ಟು 1800. ಓಕೆ, ಸೊ ಈಗ ಎಲಿಮಿನೇಷನ್ ಮೆಥಡನ್ನು ನಾವು ಮಾಡಬಹುದು. ಸೊ ಈಗೇನು ಮಾಡಿರಿ, ಇದನ್ನು ಮೈನಸ್ ಮಾಡಿರಿ, ಇದನ್ನು ಮೈನಸ್ ಮಾಡಿರಿ, ಇದನ್ನು ಏನು ಮಾಡಿರಿ, ಮೈನಸ್ ಮಾಡಿರಿ. ಆ್ಯಕ್ಚುಲಿ ಇದು ಬಿಗ್ ಇತ್ತಲ್ಲ, ಇದನ್ನು ನಾವು ಮ್ಯಾಲೆ ಬರೋದು, ಇದನ್ನು ಕೆಳಗೆ ಬರ್ಕೋಬೇಕಾಗಿತ್ತು. ಬಟ್ ನೋ ಪ್ರಾಬ್ಲಮ್, ಹಿಂಗಿದ್ರು ಏನು ತೊಂದರೆ ಇಲ್ಲ, ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಈಗ 24 - 60 ಅಂದ್ರೆ ವಿತ್ ಮೈನಸ್ ಸೈನ್ ಬರೋದದು ಎಷ್ಟಾಗ್ತೈತಿ, 36 R ಆಗ್ತೈತಿ. ಅದು ಈಕ್ವಲ್ ಟು ಇಲ್ಲಿ ನೋಡ್ರಿ 1800 ಒಳಗೆ 1680 ತೆಗಿಬೇಕು ಈಗ ನಾವು. ಸೊ ಇದು 200 ಆಗ್ತೈತೆ, ಬಟ್ ಇದು ಎಷ್ಟಾಗ್ತೈತಿ, 120 ಆಗ್ತೈತಿ ರೀ. ಇದು 120 ಸೇರಿಸಿದ್ವಿ ಅಂತಂದ್ರೆ 1700 1800 ಆಗ್ತೈತಿ. ಬಟ್ ಮೈನಸ್ ಈ ಮೈನಸ್ ಕ್ಯಾನ್ಸಲ್ ಆಗಿ, ಸೊ ನಿಮ್ಗೆ ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟು ಬರತೈತಿ ಅಂತಂದ್ರೆ 120/36 ಬರತೈತಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ, ಈಸ್ ಈಕ್ವಲ್ ಟು ಎಷ್ಟು ಮಾಡ್ಬೋದು ಇದನ್ನು, 12 1 12 3 ಅಂತಂದ್ರೆ 10/3 ಬರತೈತಿ ನೋಡ್ರಿ ಆರ್. ಸೊ ಆರ್ ವ್ಯಾಲ್ಯೂ 10/3 ಬಂತು. ಓಕೆ, ಇನ್ನು ಜಿ ಕಂಡು ಹಿಡಿಬೋದು ನೀವು. ಜಿ ಕಂಡು ಹಿಡಿಯೋಕೆ ಇದನ್ನು ಯೂಸ್ ಮಾಡ್ರಲ್ಲ, ಈ ಇಕ್ವೇಷನ್ ಯೂಸ್ ಮಾಡಿರಿ. ಜಿ ಈಸ್ ಈಕ್ವಲ್ ಟು 1680 - 24R. ಆರ್ ವ್ಯಾಲ್ಯೂ ಎಷ್ಟು, 10/3. ಸೊ ಇಲ್ಲಿ 3 1s 3 8s ಮಾಡಿರಿ. ಸೊ ಇದು ಎಷ್ಟು ಬರ್ತೈತಿ, 1680 ಮೈನಸ್ ಎಷ್ಟು, 8 × 10. ಅದು 8 × 10 ಅಂದರೆ 80. ಸೊ 80 ತೆಗೆದ್ರಿ ಅಂತಂದರೆ ಇದೆಷ್ಟು ಬರ್ತೈತಿ, 1600 ಬಂದುಬಿಡುತ್ತೆ. ಸೊ ಜಿ ವ್ಯಾಲ್ಯೂ ಸಿಕ್ತು ನಿಮ್ಗೆ, ಹೌದಾ. ನಿಮ್ಮದು ಜಿ ವ್ಯಾಲ್ಯೂ ಎಷ್ಟು, 1600. ಆಮೇಲೆ ನಿಮ್ಮ ಆರ್ ವ್ಯಾಲ್ಯೂ ಎಷ್ಟು, 10/3. ನಿಮಗಿನ್ನು ಮೂರನೇದು ತೊಗೋರಿ, ಇದು ಬೇಕು ನೋಡ್ರಿ ನಿಮಗೆ. ಇದಕ್ಕೆ ಹೆಂಗೆ ಇಕ್ವೇಷನ್ ಬರೀ ಅವರ, ಈಗ ಗ್ರಾಸ್ ಎಷ್ಟೈತಿ ಅಂತಂದ್ರೆ ಎಕ್ಸ್ ಐತಿ ಅಂದ್ಕೊಳ್ಳೋನು. ಯಾಕಂದ್ರೆ ಅದನ್ನು ನಮಗೆ ಕಂಡು ಹಿಡಿಯೋದೈತಿ ರೀ. ಯಾವುದು, ಹೌ ಮೆನಿ ಕೌಸ್ ಆರ್ ನೀಡೆಡ್ ಟು ಈಟ್ ದ ಗ್ರಾಸ್ ಇನ್ 96 ಡೇಸ್. ಓಕೆ, ಸೊ ಈಗ ಜಿ ನಮಗೆ ಸಿಕ್ಕೈತಿ, ಜಿ ನಮಗೇನಾಗೈತಿ ಸಿಕ್ಕೈತಿ, ಅದನ್ನು ನಾವು 1600 ಅಂತ ಬರ್ಕೊಳ್ಳೋಣ. 1600 ಇದೇ ಇಕ್ವೇಷನ್ ರೀ, ಸೇಮ್ ಇಕ್ವೇಷನ್ ರಿಪೀಟ್ ಮಾಡೋಣ. ಈಗ ಏನು ಇಕ್ವೇಷನ್ ಇತ್ತು ನಮ್ಮದು, ಜಿ ಪ್ಲಸ್ ಎಷ್ಟು ದಿನಕ್ಕೆ, 96 ಡೇಸಿಗೆ ಅಂದರೆ 96 × R ಆಗಬೇಕು. ಈಕ್ವಲ್ ಟು ಎಷ್ಟು ಕೌಸ್ ತಿನ್ನತ್ತವು, ಎಕ್ಸ್ ಕೌಸ್. ಓಕೆ, ಎಷ್ಟು ದಿನ, 96 ದಿನ. ಹಿಂಗೆ ಇದೇ ಸೇಮ್ ಇಕ್ವೇಷನ್ ನಾ ಏನು ಮಾಡಿನಿ, ಈಗ ಮೂರನೇ ಸಾರಿ ಬರೆಯತ್ತೇನೆ ನಾ ಇದನ್ನು. ಓಕೆ, ಸೊ ಜಿ ಅಂದರೆ 1600 ಪ್ಲಸ್ 96 R ಅಂತಂದ್ರೆ ಏನ, 10/3 ಈಸ್ ಈಕ್ವಲ್ ಟು ಇಲ್ಲಿ ಏನಾಗಬೇಕು, ಎಕ್ಸ್ × 96 ಆಗಬೇಕಿದು. ಸೊ ಇಲ್ಲಿಂದ್ರೆ ನಿಮ್ಗೆ ಏನು ಬರ್ತೈತಿ, ಆನ್ಸರ್ ಬಂದುಬಿಡ್ತೈತಿ. ಅದು ಈಗೇನು ಮಾಡಿರಿ, 3ರಿಂದ ಇದನ್ನು ಕ್ಯಾನ್ಸಲ್ ಮಾಡಿರಿ. 1600 ಪ್ಲಸ್ 3 1s 332s. ಸೊ 32 × 10 ಈಸ್ ಈಕ್ವಲ್ ಟು ಎಕ್ಸ್ × 96 ಅಂತ ಬರ್ಕೊಳ್ರಿ. ಸೊ ಇದು ಎಷ್ಟಾಗ್ತೈತಿ ಈಗ, 32 × 10 ಅಂತಂದ್ರೆ ಇದು 320 ಆಯ್ತು. 320 ಇದಕ್ಕೆ ಸೇರಿಸಿದ್ರೆ 1920 ಆಗ್ತೈತಿ. 1920ಗೆ ಈ 96ನ ಈ ಕಡೆ ತಂದು ಡಿವೈಡ್ ಮಾಡಿಬಿಡ್ರಿ. ಆವಾಗ ನಿಮ್ಗೇನು ಸಿಗ್ತೈತಿ, ಎಕ್ಸ್ ಸಿಗ್ತೈತಿ. ಈ ಎಕ್ಸ್ ಏನು, ಕೌಸ್ ನಂಬರ್. ಇದು 96 ದಿನ ಹುಲ್ಲು ಮೇಯುವಂಥ ಆಕಳುಗಳ ಸಂಖ್ಯೆ. ಓಕೆ, ಸೊ ಇದನ್ನೀಗ ನೀವೇನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಲ್ಲ. ಸೊ ನೋಡ್ರೆ 96 1 96 2 ಅಂತಂದ್ರೆ ಎಕ್ಸ್ ಈಕ್ವಲ್ ಟು 20 ಸಿಗತೈತಿ.
ಅಂದರೆ 20 ಆಕಳ 96 ದಿನ ಅಲ್ಲಿರುವಂಥ ಹುಲ್ಲನ್ನು ಮೇಯ್ತಾವು. ಆಪ್ಷನ್ ಬಿ ಇಲ್ಲಿದೆ ನೋಡ್ರಿ 20. ಯಾವುದಿದು ಆಪ್ಷನ್ ಬಿ. ಸೊ ಇಷ್ಟು ಲೆಕ್ಕಗಳು ಆಕ್ಸೆಂಚರ್ದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಇವನ್ನೆಲ್ಲ ಚೆನ್ನಾಗಿ ನೋಡ್ಕೊರಿ. ಆಮೇಲೆ ಈ ಲಾಸ್ಟ್ ಲೆಕ್ಕ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿರಿ ನೀವು. ಭಾಳ ಇಂಟ್ರೆಸ್ಟಿಂಗ್ ಲೆಕ್ಕಗಳೆಲ್ಲ ಮಾಡಿ ಕೊಡಾಕತ್ತೇನು. ಸೊ ಇದರದ್ದು ಹೆಲ್ಪ್ ತೊಗೋರಿ. ಆಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿ ನೀವು ಇಂಟರ್ವ್ಯೂ ಒಳಗೆಲ್ಲ ಚಲೋ ಮಾಡಿದ್ರಿ ಯಾವುದಾರೆ ಅಂತಂದ್ರೆ ಅವಾಗೂ ಮರಿದ ಈ ವಿಡಿಯೋಗೆ ಬಂದು ಕಮೆಂಟ್ ಹಾಕ್ರಿ, ಸರ್ ನಾ ಇಲ್ಲಿ ನೋಡಿದ್ನಿ ಹಿಂಗೆ ನಂದು ಇಂಟರ್ವ್ಯೂ ಪಾಸ್ ಆಯಿತು, ಥ್ಯಾಂಕ್ ಯು ಅಂಥೇಳಿ. ಸೊ ಇದು ಪಾರ್ಟ್ 3 ಆಯಿತು. ಇನ್ನೊಂದಷ್ಟು ವಿಡಿಯೋ ನಾ ಮಾಡಿಕೊಡ್ತೇನೆ ನಿಮ್ಗೆ. ಅದ್ರೊಳಗೆ ನಾವು ಮತ್ತೆ ಬೇರೆ ಕಂಪ್ನಿ ಕ್ವಶನ್ಸನ್ನು ಸಾಲ್ವ್ ಮಾಡೋನು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ಶೇರ್ ಮಾಡೋದು, ಲೈಕ್ ಮಾಡೋದು, ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡ್ರಿ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂತಂದ್ರೆ. ಅದರ ಜೊತೆಗೆ ನಮ್ಮ ಕೋರ್ಸ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಆ ಕೋರ್ಸ್ ತೊಗೊಂಡ್ರಿ ಅಂತಂದ್ರೆ ನೀವು ಯಾವ್ದು ಬೇಕಾದ ಕಂಪ್ನಿ ಇಂಟರ್ವ್ಯೂನ ಆ್ಯಪ್ಟಿಟ್ಯೂಡ್ ರೌಂಡನ್ನು ಆರಾಮಾಗಿ ಏನು ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು. ಈಗ ನ್ಯೂ ಇಯರ್ ಆಫರ್ ಇರೋದ್ರಿಂದ ಅದನ್ನು ನಾವು ಜಸ್ಟ್ 499ಗೆ ಮಾರಾಕತ್ತೀವಿ. ಆಮೇಲೆ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಪ್ರೈಸ್. ಓಕೆ, ಸೊ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಒಳ್ಳೆಯದಾಗಲಿ. ಬಾಯ್ ಬಾಯ್.